ಸ್ಟಾರ್ಟ್ ಆಯ್ತಾ? ನಮ್ದು ಲೀಗಲ್. ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಗುರಿಯೊಂದಿಗೆ ಬಡತನದಿಂದ ಮುಕ್ತಿ, ಹಸಿವು ಮುಕ್ತ, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ, ಗುಣಮಟ್ಟದ ಶಿಕ್ಷಣ, ಲಿಂಗ ಸಮಾನತೆ, ಸ್ವಚ್ಛ ನೀರು ಮತ್ತು ನೈರ್ಮಲ್ಯ, ಕೈಗೆಟಕಬಹುದಾದ ಮತ್ತು ಶುದ್ಧ ಇಂಧನ ಶಕ್ತಿ, ಗೌರವಯುತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ, ಉದ್ಯಮ, ಆವಿಷ್ಕಾರ ಮತ್ತು ಮೂಲ ಸೌಕರ್ಯ, ಅಸಮಾನತೆಗಳ ಇಳಿಕೆ, ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು, ಸುಸ್ಥಿರ ಬಳಕೆ ಮತ್ತು ಉತ್ಪಾದನೆ. ಅವರ ಸಂಸ್ಥೆ ನಿಮ್ಮ ಸಮಾಜ ಸೇವೆ ಕ್ಷೇತ್ರದ ಸೇವಾತ್ಮಕತೆಯನ್ನು ಗ್ರಹಿಸಿದ ಮಂಡ್ಯ ನಗರದ ಜನತಾ ಶಿಕ್ಷಣ ಟ್ರಸ್ಟ್ ರಿಜಿಸ್ಟ್ರೇಡ್ ನಿತ್ಯ ಸಚಿವ ಕೆ.ವಿ. ಶಂಕರಗೌಡರ 110ನೇ ಜನ್ಮದಿನಾಚರಣೆಯನ್ನು 2025ನೇ ಸಾಲಿನ ರಾಜ್ಯ ಮಟ್ಟದ ಕೆ.ವಿ. ಶಂಕರಗೌಡ ಮತ್ತು ಕೆ.ಎಸ್. ಸಚ್ಚಿದಾನಂದ ಸಮಾಜ ಸೇವಾ ಪ್ರಶಸ್ತಿಯನ್ನು ರೂ. 25,000 ನಗದು ಮತ್ತು ಪ್ರಶಸ್ತಿ ಫಲಕ ನೀಡಿದ ಸಂಸ್ಥೆಗೂ ಭಗವಂತ ಸನ್ಮಾನಗಳನ್ನು ಉಂಟು ಮಾಡಲಿ ಎಂದು ಆಶಿಸುವ ಅಧ್ಯಕ್ಷರು ಜನತಾ ಶಿಕ್ಷಣ ಟ್ರಸ್ಟ್. ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರು ಇದಕ್ಕೆ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪಿಇಟಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಕೆ.ಎಸ್. ವಿಜಯಾನಂದ್ ಸರ್ ಅವರಿಗೆ ಗೌರವಾರ್ಪಣೆ ಮಾಡಬೇಕೆಂದು ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರನ್ನು ಕೇಳಿಕೊಳ್ಳುತ್ತೇನೆ. ಹಾಗೂ ಪಿಇಟಿ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಎಸ್. ಶಿವಪ್ರಸಾದ್ ಸರ್ ಅವರಿಗೆ ಗೌರವಾರ್ಪಣೆ ಮಾಡಬೇಕೆಂದು Thank you, sir.
ವಿದೇಶದಲ್ಲಿ ಕೆಲಸ ಮಾಡಿದ್ರು ಕೂಡ ಅವ್ರ ಹೆಸರನ್ನ ಅಲ್ಲಲ್ಲಿ ಕೇಳಿದ್ವಿ ಅಷ್ಟೇ. ಯಾರಾದರೂ ಒಳ್ಳೆ ಅಡ್ವೊಕೇಟ್ ಅಂತ ಜನ ನಮಗೆ ಕೇಳಿದಾಗ ಅವ್ರ ಹೆಸರು ಕೇಳ್ತಾ ಇದ್ವಿ, ನಮ್ಮ ಬಸವಯ್ಯನವರು. ಹಾಗೆ ನಮ್ಮ ಅಧ್ಯಕ್ಷ ಹೇಳಿದರು, ಕಟ್ಟುನಿಟ್ಟಿನ ಶಿಸ್ತಿನ ಸಿಪಾಯಿ ನಿವೃತ್ತ ಚೀಫ್ ಇಂಜಿನಿಯರ್ ನಮ್ಮ ಶಿವಪ್ರಸಾದ್ ಅವರು 80 ವರ್ಷ ಆಗಿದ್ರು ಕೂಡ ಒಂದು ವಿಶೇಷವಾದಂಥ ಪ್ರಣೀತಿ ಇಟ್ಕೊಂಡಂಥವ್ರು ಈ ಒಂದು ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ. ಹಾಗೆ ನಮಗೆ ಬಹಳ ಪರಿಚಿತರು. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಎಷ್ಟು ಜನಕ್ಕೆ ಕಣ್ಣಲ್ಲಿ ನೀರು ಅಂತ ಗೊತ್ತಿಲ್ಲ, ನನಗಂತೂ ಬಂತು. ಒಂದು ಘಟನೆ ಹೇಳಿದಾಗ ಅವ್ರು ಎಷ್ಟು ನೋವು ತಿಂದಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ನಮ್ಮ ಮಹೇಶ್ ಚಂದ್ರ ಅವರು ಮಾನವೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಒಂದು ವಿಶೇಷ ಕಾಳಜಿಯಲ್ಲಿ ಪರಿತ್ಯಕ್ತ ಮಕ್ಕಳ ಒಂದು ವಿಷಯದಲ್ಲಿ ಬಹಳಷ್ಟು ಅಪರೂಪದ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಇವತ್ತು ನಮ್ಮ ಕೆ.ವಿ. ಶಂಕರೇಗೌಡರ ಹೆಸರಿನಲ್ಲಿ ಸಮಾಜ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ಹಾಗೆ ಅತಿ ಚಿಕ್ಕ ವಯಸ್ಸಿನ ಸಾಧಕ ನಮ್ಮ ನೀನಾಸಂ ಅಜಯ್ ಅವರು ಕೂಡ ಅವ್ರ ನಾಟಕನ ನೋಡಿದ್ವಿ. ಅವರು ಶಂಕರೇಗೌಡರ ನಾಟಕವನ್ನ ಮಾಡುವಂಥ ಸಂದರ್ಭದಲ್ಲಿ ಅವರ ಏನು ಆ ಪಾತ್ರ ಬಹಳಷ್ಟು ಜನರ ಹೃದಯವನ್ನು ತಟ್ಟಿತ್ತು. ಅವರು ಕೂಡ ಇವತ್ತು ಕೆ ಸಜ್ಜನಾಥರವರ ಹೆಸರಿನಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಮಾಡುವಂಥ ಸಾಧನೆಗೆ ಒಂದು ವಿಶೇಷವಾದಂಥ ಪ್ರಶಸ್ತಿಗೆ ಗೌರವಕ್ಕೆ ಭಾಜನರಾಗಿದ್ದಾರೆ. ಅವರು ಕೂಡ ಶುಭವನ್ನು ಕೋರ್ತೇನೆ. ಎಲ್ಲರೂ ಬಹಳಷ್ಟು ಹಿರಿಯರಿದ್ದೀರಿ, ಶಂಕರೇಗೌಡರನ್ನ ಹತ್ತಿರದಿಂದ ನೋಡಿದವರಿದ್ದೀರಿ, ಅವ್ರ ಬಗ್ಗೆ ಆಳವಾಗಿ ತಿಳ್ಕೊಂಡವರಿದ್ದೀರಿ, ಅವರ ಹಾಗೆ ನಡಿಬೇಕು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಬೆಳಿಬೇಕು ಅನ್ನೋ ಒಂದು ಹಂಬಲವನ್ನು ಇಟ್ಕೊಂಡು ಅಂತ ಎಲ್ಲರೂ ಇದ್ದೀರಿ. ಹಾಗೆ ಈ ಸಂಸ್ಥೆಯ ಒಂದು ದೊಡ್ಡ ಹಾಲ್ದ ಮರೊಳಗಡೆ ಆಶ್ರಯ ಪಡ್ಕೊಂಡಂಥ ಎಲ್ಲ ಸಿಬ್ಬಂದಿಗಳು ಕೂಡ ಹಿರಿಯರಿ. ಶಂಕರೇಗೌಡರನ್ನ ಯಾಕೆ ನೆನೆಸ್ಕೋಬೇಕು, ಅವರ ಹೆಸರಿನಲ್ಲಿ ಯಾಕೆ ನಾವು ಗಣ್ಯರನ್ನ ಸಾಧಕರನ್ನ ಸಮಾಜ ಸೇವಕರನ್ನ ಗುರುತಿಸಿ ಸನ್ಮಾನ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು. ಶಂಕರೇಗೌಡರ ಬಗ್ಗೆ ನಮ್ಮ ಬಸವಯ್ಯನವರು ಬಹಳಷ್ಟು ಒಳ್ಳೆ ಮಾತುಗಳನ್ನ ಆಡಿದ್ರು. ನಾವೆಲ್ಲರೂ ಕೆ.ವಿ. ಶಂಕರೇಗೌಡರು ಅಂದ ತಕ್ಷಣ ಸಾಮಾನ್ಯವಾಗಿ ಒಳ್ಳೆಯ ಹೃದಯ, ಒಳ್ಳೆಯ ಮಿದುಳು ಇರುವಂತವ್ರಿಗೆ ಒಳ್ಳೆ ಹಂಗೆ ಆಮೇಲೆ ನಮ್ಗೆ ಅಗೌರವ ತೋರಿಸ್ತಾ ಬೆಳೆದ್ಬಿಟ್ಟ ಮೇಲೆ ಇರ್ಲಿ 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 ಕೆಲಸ ಮಾಡಿದ್ದು ಹೇಳ್ಬೇಕಲ್ವಾ. ಪುಸ್ತಕ ತಗೊಂಡು ಇವತ್ತು ನನ್ನ ಕಮಿಟಿಲಿ ಅವ್ನು ವಿರೋಧ ಮಾಡ್ಬೇಕು ಕನ್ನಡವರೆಲ್ಲ ತೆಗೀರಿ ಅಂತ. ಅವ್ನು ಓದಿರೋದೇ ಬಯೋಟೆಕ್ನಾಲಜಿ ಓದವನೇ. ಅವನ ಬಂದು ಇವತ್ತು ಕನ್ನಡ ಪುಸ್ತಕದವನು ರೈತರ ಹತ್ರ ಕನ್ನಡದಲ್ಲಿ ಮಾತ್ರ ವ್ಯವಹಾರ ಮಾಡ್ತಾನೆ ಆರಾಧ್ರೆ ಅವರೇ. ಯಾಕಂದ್ರೆ ಒಗ್ಗಣ ಸಾಧನೆ ಇದೆ, ಅದು ಅಲ್ಲಿ ನಮ್ಮಲ್ಲಿ ಅದು ಸೀಲ್ ಬರಬೇಕು. ಅದು ನಮ್ಮಲ್ಲಿ ನಾವು ಕಲಿತೀವಿ ಬಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳ್ತಾ, ಸ್ವಾಮೀಜಿಯವರೇ ನೀವು ಬಹಳ ಅಪಾರವಾದ ಗೌರವ ಇಟ್ಟಿದ್ದೀರಾ. ಏನ್ ಮಾತಾಡಿನೋ ಗೊತ್ತಿಲ್ಲ, ಏನಿದ್ರು ಹೇಳ್ಬಿಡಿ, ಮನ್ಸಲ್ಲಿ ಇಟ್ಕೊಬಿಡಿ. ಯಾಕೆ ಗೊತ್ತಾ, ಹಿಂದೆ ನೀವು ಸಹಕಾರ ಮಾಡ್ತೀರಿ, ಈಗ ಬಹಳ ಆಶೀರ್ವಾದ ಮಾಡ್ತಿದ್ದೀರಾ. ಆಗ ತಾವು ಅಡಿಷನಲ್ DC ಸ್ವಾಮೀಜಿ ನಮ್ಗೆ ಅದಿನ್ನೂ ಮನಸ್ಸಿಗೆ ನಮ್ಮ ಬುದ್ಧಿಯವ್ರು ಆಗೋರೆ ಸ್ವಾಮೀಜಿ ಅಂತ ಇನ್ನು ಈಗ ರೂಢಿಸ್ಕೊತಾ ಇದೀವಿ. ನಮಗೆ ವಿಶೇಷವಾಗಿ ನನ್ನ ಬಗ್ಗೆ ವೈಯಕ್ತಿಕವಾಗಿ ಬಹಳ ನೀವು ಆಶೀರ್ವಾದ ಮಾಡ್ತೀವಿ, ಎಲ್ಲಿ ಹೋದ್ರು ವಿಚಾರಿಸ್ತೀರಾ. ನನಗೆ ಮಟ್ಟಕ್ಕೆ ಹೋಗೋದು ಕಮ್ಮಿ, ಮಟ್ಟಕ್ಕೆ ಬಾ ಅಂತ ನಮ್ಮ ಮಟ್ಟಕ್ಕೆ ಬರಲ್ಲ, ಅವರು ಇದು ಮಾಡೋಲ್ಲ. ಸ್ವಾಮೀಜಿಗೆ ಅದೊಂದು ಬೇಜಾರು ನನ್ನ ಬಗ್ಗೆ. ಇಲ್ಲ ಆ ಥರ ಎಲ್ಲ ನಿಮ್ಮ ಸೇವೆ ಯಾಕೆ ಗೊತ್ತಾ, ಚಿಕ್ಕಮಗಳೂರು ಒಂದರಲ್ಲೇ ಮಹೇಶಣ್ಣ 35,000 ಜನ ಕುಟುಂಬಕ್ಕೆ ಪಹಣಿ ಅನ್ಸತ್ತೆ, ನನಗೆ ಗೊತ್ತಿಲ್ಲ ಅದು. 35,000 ಕುಟುಂಬಕ್ಕೆ ಅವತ್ತವ್ರು ಒಂದು ಅಭಿಯಾನ ಮಾಡಿ ಲೈಫ್ ಕೊಟ್ಟರು ನಮ್ಮ ರೈತರಿಗೆ. ಸಬ್ಜೆಕ್ಟ್ ಗೊತ್ತಿಲ್ಲ, ಆದ್ರೂ ಅವ್ರು ಯಾಕೋ ಗೌರ್ಮೆಂಟ್ ಸರ್ವಿಸಸ್ ಇಷ್ಟಪಡಲಿಲ್ಲ. ನಾನು ಇಟ್ ವಾಸ್ ಮೈ ಡ್ರೀಮ್ ಟು ಬಿಕಮ್ ಎ ಪಾರ್ಟಿ ಅಂತ ನಾನು ಹೋದಾಗ ಸ್ವಾಮೀಜಿಯವರು ಅದಕ್ಕೆ ಆಭಾರಿ. ಯಾಕೆ ಗೊತ್ತಾ, ಮಂಡ್ಯದ ಮಗ ಅಂತಾರೆ, ಅವ್ರು ತುಮಕೂರು ಬಾರ್ಡ್ರಲ್ಲಿ ಇದ್ರು ನನ್ನ ಮಂಡ್ಯದ ಮಗ ಅಂತಾರೆ. ನಾನು ಗೊತ್ತಾಗ ಮಹೇಶ್ವರ ಬಗ್ಗೆ ಹೇಳಕ್ಕೋದೆ, ವಿಜಿ ಗೊತ್ಕಣಪ್ಪ ಅಂದ್ರು. ಸಾರಿ ನಾನು ನೀವು ಅಧಿಕಾರಿ ಇದ್ದಿದ್ದು ಮರ್ಬಿಟ್ಟೆ ಈಗ ಅಂತ ಅಂದೆ. ಹಂಗೆ ಏನೇ ಇರಲಿ ಸಾಧನೆ ಮಾಡಿ, ನೋವಾದಾಗ ರಾತ್ರಿ ನಿಮ್ಮದೇ ಮಲ್ಕೊಳ್ಳಿ, ಬೆಳಿಗ್ಗೆ ಯೋಚನೆ ಮಾಡಿ, ಎಲ್ಲರೂ ಭಗವಂತ ನಿಮ್ಗೆ ಕಾಪಾಡ್ತಾನೆ. ಯಾವುದಕ್ಕೂ ಹೊರಗಬೇಡಿ. ಎವ್ರಿ ನ್ಯೂ ಡೇ ಇಸ್ ಎ ಬಿಗಿನಿಂಗ್ ಅಂತ ಹೇಳ್ತಾ, ಯಾಕಂದ್ರೆ ಇವತ್ತು ನನಗೆ ತಂದೆ ಇಲ್ಲ, ನಾನು 20 ವರ್ಷ ಕಳ್ಕೊಂಡ್ವಿ. ತಂದೆ ಏನು ಕೊಡಬೇಕು ಎಲ್ಲ ಕೊಟ್ಟರು. ನಮಗೂ ಒಳ್ಳೆ ಹೋಟ್ಲಲ್ಲಿ ಬರ್ಡೇ ಆಚರಣೆ ಮಾಡಿಸಿದ್ರು, ಎಲ್ಲ ಮಾಡೋದು. ತದನಂತರ ನಮ್ಮ ತಾಯಿ ನಮ್ಗೆ ಭಾಳ ಕಷ್ಟಪಟ್ಟು ಸಾಕಿದ್ದಾರೆ, ಇಲ್ಲಿ ಬಂದಿದ್ದೀವಿ. ನಮ್ಮ ಪೂಜೆ ತಾತ ಅವ್ರ ಹೆಸರು ಎಲ್ಲೂ ಕಳಂತ ತರದೆ ನಡೆಸ್ಕೊಂಡು ಹೋಗ್ತೀನಿ. ಎಲ್ಲರೂ ನಮಗೂ ಭಾಳ ನೋವು ಬಂದಿದೆ, ತಾಳ್ತೀವಿ ಹೇಳಿ. 100 ಮನುಷ್ಯ ಒಂದೊಂದು 0ಗೂ ಬರಬೇಕು, ತಿರ್ಗಾ 100 ಆಗ್ತಾನೆ. 0 ಬಂದಾಗ ಹೊರಗಬೇಡಿ, 100 ರೀಚ್ ಮಾಡಿ ಗಾಡ್ಸ್ ಗ್ರೇಸ್ ನೀವು ವಿನ್ ಆಗ್ತೀರ ಅಂತ ಹೇಳ್ತಾ, ಸ್ವಾಮೀಜಿಯವರು ಮತ್ತೊಮ್ಮೆ ನನ್ನೆಲ್ಲರೂ ಭಾಷೆಯಲ್ಲಿ ಅರ್ಥ ಮಾಡಿದರೆ ಕ್ಷಮೆ ಕೇಳ್ತೀನಿ. ಯಾರಿಗಾರು ಸ್ವಲ್ಪ ಹೆಣ್ಣುಮಕ್ಕಳು ಸ್ಟ್ಯಾಂಪ್ ಬಗ್ಗೆ ಮಾತಾಡಿದ್ರೆ ನನಗೆ ತಡೆಯಕ್ಕಾಗಲ್ಲ. ಮಹೇಶ್ವರೊಂದು ತಾವುಗಳು ಬೇಜಾರು ಮಾಡ್ಕೋಬೇಡಿ, ನಾಲ್ಕು ನೊಂದಿರೋ ಕುಟುಂಬ ನಾವು. ತಮ್ಮ
ನಮ್ಗೆಲ್ರಿಗೂ ಒಳ್ಳೇದಾಗಿ. ಯಾಕಂತ ಅಂದ್ರು ಅಂದ್ರೆ ಅವ್ರ ಆಫೀಸ್ ಬಂದಿಡಲು ಹೊರಟು ಕೆಳಗೆ ಏನ್ ಮಾಡ್ತೀರಾ 9 ಗಂಟೆ ನನ್ನ ಅಡ್ಡಲ್ಲಿ ಕೂರುವೆ ಸ್ನೇಹಿತರ ಹಾಕೊಂಡು ಇಲ್ಲಿ ಇದ್ದಾರೆ ಸ್ನೇಹಿತರು ಹೋಗೋದು 9 ಗಂಟೆ ಮುಂಚೂರು 9:05 ನಾನು ದಾಟಿ ಹೋಗ್ಬೇಕು ಬಲಗಡೆ ಹೋಗ್ಬೇಕು ಅಂದ್ರೆ ಅವ್ರು ಮೇನ್ ರೋಡ್ಗೆ ನಾನು ಅಲ್ಲೇ ಕೂತಿರುವ ಸ್ವಾಮಿ 10 ಗಂಟೆ ಆದ್ರು ಕೂತಿರುವಾಗ ಮಹೇಶಣ್ಣ ಅದಕ್ಕೆ ಹುಡುಕ್ ಬುದ್ಧಿ ಅಂತಾರೆ ಸ್ವಲ್ಪ ಇರ್ಲಿ ಇನ್ನೂ ಮದುವೆ ಆಗಿಲ್ಲ ಆಮೇಲೆ ನೋಡೋಣ ಮಹೇಶಣ್ಣ. ಹಾಗೆ ಎಲ್ಲ ಏನು ಶಂಕರೇಗೌಡರು ಅಭಿಮಾನಿಗಳು ಆಸೀನರಿದ್ದೀರಾ, ಹಾಗೆ ನಮ್ಮ ಸಂಸ್ಥೆಯ ಸಮಸ್ತ ಸಿಬ್ಬಂದಿ ವರ್ಗದವರು ಹಾಗೂ ವಿಶೇಷವಾಗಿ ಪಾಪ ನಮ್ಮ ರಾಮಲಿಂಗಯ್ಯನವರು 35 ವರ್ಷದಿಂದ ನಾವೇನೇ ರೇಗಾಡಿ ಏನೇ ಮಾಡಲಿ ನಮ್ಮ ವೀರೇಶು ನಂದೀಶನು ಕಟ್ಟಿಕೊಂಡು ಪಾಪ ಇಷ್ಟು ವರ್ಷ ಬಂದಿದ್ದಾರೆ. ನಮ್ಮ ರಾಮಲಿಂಗಯ್ಯನವ್ರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಈ ಕಲ್ಚರಲಿಸ್ಟ್ಗಳಲ್ಲಿ ನೆನೆಸ್ಕೋಬೇಕು. ನಮ್ಮ ಅಣ್ಣ ಕೂತಿದ್ದಾನೆ, ನಮ್ಮ ಶಂಕರರು, ನಮ್ಮ ಮಾಮ ರಘು ಅಂತ. ಅವನು ಪ್ರತಿ ವರ್ಷ ನಮ್ಮ ಚೇರ್ಮನ್ ಇಲ್ಲಿ ಮುದೇಗೌಡರದವ್ರ ಅಣ್ಣನ ಮಗ, ಅವನು ನಮ್ಮ ಮಹೇಂದ್ರಗೌಡ, ನಮ್ಮ PN. ನಾವು ಹೋಗದೇ ಇರಲಿ ನಮ್ಮ ತಾತ ನಮ್ಮ ತಂದೆಯವ್ರ ಸಮಾಧಿನ 30 ವರ್ಷದಿಂದನೂ ಆ ಟೀಮು ತೊಳೆದು ಕ್ಲೀನ್ ಮಾಡಿ ಹಾರ ಹಾಕಿ ಶಂಕರಗೌಡರು ಸ್ಟ್ಯಾಚ್ಯೂಗೆ ಹಾರ ಹಾಕಿ ಸತತ ಬರ್ತಾ ಇದ್ದಾರೆ. ನೆನೆಸ್ಕೋಬೇಕು. ನಾ ರಾಮಲಿಂಗಯ್ಯನವ್ರ ಪಾಪ ಏನಾದ್ರು 2.5 ಗಂಟೆ ಫಂಕ್ಷನ್ ಮುಗಿಸಲ್ಲ, ಸುಮ್ಮನೆ ನಮ್ಗೆ ಹೇಳೋದು ಈ ಹಾಡು ಅಂತ. ಅದು 2.5 ಗಂಟೆ ಆಗಲೇಬೇಕು. ನಮ್ಮ ರಾಮಲಿಂಗಯ್ಯನವ್ರಿಗೆ ಇಲ್ಲರ ಸಮಾಧಾನ ಆಗೋದಿಲ್ಲ. ಹಾಗೆ ನೆನೆಸ್ಕೋಬೇಕು. ಯಾಕಂದ್ರೆ ಅವರು ಪಾಪ ಆ ಇಡೀ ಟೀಮ್ ಇದೆಯಲ್ಲ, ನಾವು ಸಮಾಧಿಗೆ ಹೋಗ್ತಿದ್ರು ಅವ್ರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಹಂಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಮಹೇಶಣ್ಣ ಹೇಳಿದ್ರು, ಒಂದು ಹೆಣ್ಣುಮಗು ಕತೆ ಹುಟ್ಟಿತ್ತು, ಕಣ್ಣಲ್ಲಿ ನೀರು ಬರ್ತದ್ರೆ. ಇವತ್ತು ಸಮಾಜ ಹೆಂಗಿದೆ ಅಂದರೆ ಅನೇಕ ಜನ ನಮ್ಮ ಹೆಣ್ಮಕ್ಳು ಫ್ಯಾಕಲ್ಟೀಸು ಹತ್ಬಿಟ್ರು. ಕೆಲವ್ರು ನೊಂದಿದ್ದಾರೆ ಯಾಕೆ ಗೊತ್ತಾ, ಕೆಲವ್ರು ಕೆಲಸ ಕೊಟ್ಟಾಗ ನಮಗೂ ಅದು ಅನುಭವ ಹೇಳ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿ ಇತಿಹಾಸ ಕೆಲವ್ರು ಇಲ್ಲೇ ಇದ್ದಾರೆ. ಒಂದೊಂದು 5-6 ಜನ ಹತ್ರ ನಾನು ನೋಡಿದೆ, ಆ ಪರಿಸ್ಥಿತಿಯಿಂದ ದಾಟಿ ಬಂದಿದ್ದಾರೆ. ಒಂದು ಹೆಣ್ಮಕ್ಳು ತಂದೆ ತಾಯಿ ಕಳ್ಕೊಂಡು ತುಂಬ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡು ಇವತ್ತು ಒಳ್ಳೆ ಮನೆ ಸೇರಿದ್ದಾಳೆ, ಭಾಳ ಟ್ಯಾಲೆಂಟ್ ಇದ್ದಾಳೆ. ಮೊನ್ನೆ ಪರ್ಮನೆಂಟ್ ಸಾಫ್ಟ್ವೇರ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ರೆಕ್ಯೂಟ್ ಆದ್ರು. ಕಥೆಗಳು ಕೇಳ್ಬಿಟ್ರೆ ಜೀವನ ಬೇಜಾರಾಗತ್ತೆ. ಸುರೇಶ್ ಇಲ್ಲಿ ಒಳ್ಳೆ ಇದ್ದಾರೆ. ಒಂದು ಹೆಣ್ಮಗು ಪಾಪ ಗಂಡ ಅಂತ ಬಂದಿರ್ತಾರೆ, ಇವತ್ತು ಅವ್ರ ಗಂಡ ಇಲ್ಲ. ಅವ್ರ ಮಾಸ್ ಕಾರ್ಡ್ನ ಹರಿದಿದ್ದಾರೆ ಅವ್ರ ಅತ್ತೆ ಮನೆಯವರು. ಇವತ್ತು ನನ್ನ ಸಂಸ್ಥೆಯಲ್ಲಿದ್ದಾರೆ. ಕೇಳಿದ್ರೆ ಭಾಳ ನೋವಾಗತ್ತೆ. ಇದೆ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಕಳ್ಕೊಂಡ್ಬಂದು ಇವತ್ತು ಅವ್ರ ಗಂಡನ ಮನೆಯಲ್ಲಿ ಎಲ್ಲಾನು ಕಳ್ಕೊಂಡು ಮಾಸ್ ಕಾರ್ಡ್ ಸಮೇತ ಇವತ್ತಿರಲ್ಲ. ಅವರು ನನ್ನ ಸಂಸ್ಥೆಯಲ್ಲಿದ್ದಾರೆ, ನಾನೇ ಕೆಲಸ ಕೊಟ್ಟಿದ್ದೀನಿ. ನೆನೆಸ್ಕೊಂಡಾಗ ಭಾಳ ನೋವಾಗತ್ತೆ. ಯಾಕಂದರೆ ಹೆಣ್ಮಕ್ಳ ಪರಿಸ್ಥಿತಿಗಳು ಇವತ್ತು ವುಮೆನ್ಸೇ ಫಾಸ್ಟ್ ಇದ್ದಾರೆ, ಆದರೂ ಒಳಗಡೆ ಫೀಲಿಂಗ್ಸ್ ಹೇಳೋಕ್ಕಾಗಲ್ಲ. ನನ್ನ ಸ್ಕೆಡ್ಯೂಲಿನ ಒತ್ತಡದಿಂದ ನನಗೆ ನಾಟಕವನ್ನು ಬರೆದು ಕಂಪ್ಲೀಟ್ ಮಾಡೋಕ್ಕೂ ಆಗಲಿಲ್ಲ, ಅದನ್ನು ನಿರ್ದೇಶನ ಮಾಡೋಕ್ಕೂ ಆಗಲಿಲ್ಲ. ಆ ನಂತರ 2ನೇ ಬಾರಿಗೆ ನಾನು ಇಲ್ಲಿ ಸದ್ವಿದ್ಯಾ ಶಾಲೆಗೆ ನಾಟಕವನ್ನು ಕಲಿಸಲಿಕ್ಕೆ ಅಂತ ಬಂದಾಗ ಈ ನಾಟಕ ಮತ್ತೆ ಟೇಕಪ್ ಆಯಿತು. ಸೊ ಪ್ರಮೋದ್ ಚಿಗ್ಗಾವ್ ಅವರು ಅದನ್ನು ನಿರ್ದೇಶನ ಮಾಡ್ತಾಯಿದ್ರು. ಆಗ ಈ ಪಾತ್ರವನ್ನು ನೀನು ಮಾಡಬೇಕು ಅಂತ ನನಗೆ ಅವಾಗ ನಿಜಕ್ಕೂ ಭಯ ಆಯಿತು. ಯಾಕೆಂದರೆ ನಾನು ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ, ಆದರೆ ಒಂದು ಬಯೋಗ್ರಫಿಯನ್ನು ಮಾಡೋದು ಬಹಳ ಸಾಹಸದ ಕೆಲಸ, ಬಹಳ ಒಂದು ರೀತಿ ಸಂಕಷ್ಟಕ್ಕೆ ತರುವಂಥ ಕೆಲಸ. ಯಾಕೆಂದರೆ ಅದು KV ಶಂಕರೇಗೌಡರು ಹುಟ್ಟಿ ತಮ್ಮ ಬದುಕನ್ನು ಸವೆಸಿದ ಈ ಮಣ್ಣಲ್ಲಿ ಇಲ್ಲಿ ನಿಂತು ಅವರನ್ನೇ ಮತ್ತೆ ಅಭಿನಯಿಸಿ ತೋರಿಸೋದು, ಅದು ಅವರನ್ನು ನೋಡಿದ ಅವರಿಂದ ಇನ್ಸ್ಪೈರ್ ಆದಂಥ ಸಾವಿರಾರು ಲಕ್ಷಾಂತರ ಜನರ ಎದುರಿಗೆ ಅನ್ನೋದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ. ಆದರೆ ಅವರ ಬದುಕನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಮ್ಮದೆಲ್ಲ ಏನೇನೂ ಅಲ್ಲ ಅನ್ನಿಸ್ಬಿಟ್ಟು. ಯಾಕೆಂದರೆ ಒಬ್ಬ ಮನುಷ್ಯ ತನ್ನ ಇಡೀ ಜೀವನದಲ್ಲಿ ಒಂದು ಪ್ರೊಫೆಷನನ್ನು ಸರಿಯಾಗಿ ಬದುಕೋದೇ ಬಹಳ ಕಷ್ಟ ಆಗುತ್ತೆ. ಬಹಳ ಅದಕ್ಕೆ ಹರಸಾಹಸ ಪಡಬೇಕು. ಒಂದೇ ಒಂದು ವೃತ್ತಿಯನ್ನು ತಾನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡ ಒಂದು ವೃತ್ತಿಯಲ್ಲಿ ಬದುಕಲಿಕ್ಕೆ ಹೆಣಗಾಡಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ KV ಶಂಕರೇಗೌಡರ ಆಸಕ್ತಿಗಳು ಎಷ್ಟು ವಿಶಾಲವಾಗಿದ್ವು ಅಂದರೆ ಅದನ್ನು ಸ್ಟಡಿ ಮಾಡ್ತಾ ನನಗೆ ಯಾರಪ್ಪ ಈ ಮನುಷ್ಯ. ತಾವು ಲಾಯರ್ ಆಗಿ ಸಕ್ಸಸ್ಫುಲ್ ಆದರು, ಒಬ್ಬ ನಾಟಕ ಬರಹಗಾರನಾಗಿ ಸಕ್ಸಸ್ಫುಲ್ ಆಗಿ ಬರೋದು, ನಾಟಕ ನಟನಾಗಿ ದಶರಥನ ಪಾತ್ರವನ್ನು ಅತ್ಯದ್ಭುತವಾಗಿ ಮಾಡ್ತಿರ್ತಾರೆ. ಇವತ್ತಿಗೂ ಆ ನಾಟಕವನ್ನು ನೋಡಿದವರು ಮಾತಾಡ್ತಾರೆ, ಇವತ್ತಿಗೂ ಅದರ ಬಗ್ಗೆ ಹೇಳ್ತಿರ್ತಾರೆ, ಅವರ ದಶರಥನ ಪಾತ್ರದ ಬಗ್ಗೆ. ಅಂತ ಅದ್ಭುತ ನಟನಾಗಿ ಸಕ್ಸಸ್ಫುಲ್ ಆದರು. ನಾಟಕ ಬರಹಗಾರನಾಗಿ, ನಿರ್ದೇಶಕನಾಗಿ, ಆಯೋಜಕನಾಗಿ, MLA ಆಗಿ, MP ಆಗಿ, ಮಿನಿಸ್ಟರ್ ಆಗಿ, ಸಂಘ ಸಂಸ್ಥೆಗಳನ್ನು ಕಟ್ಟಿ ನಾಟಕವನ್ನು ಮಾಡಿ ಅದರಿಂದ ಹಣವನ್ನು ಸಂಗ್ರಹಿಸಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದು ಅಂತ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದಾಗ ಶಂಕರೇಗೌಡರನ್ನ
ನೋಡಿ ಸಂಸ್ಥೆ ಹೆಸರಿರ್ಬೋದಾಗಿತ್ತು. ಏನಂತ ಹೆಸರಿಟ್ರು ಅಂದರೆ ಅವರ ಆಶಯ, ದೃಷ್ಟಿಕೋನ, ಸರಳತೆ, ಕಾಳಜಿ ಎಷ್ಟು ಫೋಕಸ್ಡ್ ಆಗಿತ್ತು ಅಂತ. ಜನತಾ ಶಿಕ್ಷಣ ಸಂಸ್ಥೆ ಅಂತ ಇಟ್ಟು ಅದು ಆಗಲೇ ಹೇಳಿದಂಗೆ ಮಂಡ್ಯದ ಎಲ್ಲ ಜನ ಹೊರಗಡೆ ಬಂದು ಸಮಾಜಕ್ಕೆ ಬೇರೆ ರೀತಿಯ ನಾನು ಸೇವೆ ಕೊಡಬೇಕು ಅಂತೇಳಿ ಇರುವಂಥ ನಮ್ಮೆಲ್ಲರಿಗೂ ಆದರಣೀಯರು, ಮಾರ್ಗದರ್ಶಿಗಳು, ಪೂಜ್ಯರಾದಂಥ ನಿಶ್ಚಲಾನಂದ ಸ್ವಾಮಿಗಳಿಗೆ ನಮಸ್ಕರಿಸ್ತಾ, ಯಾವುದೇ ಸಂಘ ಸಂಸ್ಥೆಗಳು ಇವತ್ತು ತುಂಬ ಅವಶ್ಯಕತೆ ಇದೆ, ತುಂಬ ಬದಲಾವಣೆ ಆಗಿದೆ, ಅಭಿವೃದ್ಧಿ ತುಂಬ ಆಗಿದೆ. ಅಭಿವೃದ್ಧಿ ಯಾರಿಗೆ, ಯಾತಕ್ಕೋಸ್ಕರ, ಅದು ಮೂಲ ಪ್ರಶ್ನೆ. ನೋಡಿ, ತುಂಬ ಅಭಿವೃದ್ಧಿ ಆಯಿತು. ಮದ್ದೂರು ತಾಲೂಕು ಬಂದು ನೋಡಿ, ವಿಕಲಚೇತನ ಸಮಸ್ಯೆ ಜಾಸ್ತಿ ಇದೆ. ಶ್ರೀರಂಗಪಟ್ಟಣಕ್ಕೆ ಬಂದು ನೋಡಿ, ಇದು ಬಾಲ್ಯ ವಿವಾಹ ಜಾಸ್ತಿ ಇದೆ. KR ಪೇಟೆಗೆ ಹೋಗಿ ನೋಡಿ, ಅಲ್ಲಿ ಕೂಡ ಹೆಚ್ಚು ವಲಸೆ, ಮತ್ತು ಈಗ ಕಮ್ಮಿ ಆಗಿದೆ. ಅದು HIV ಈ ಥರದ್ದೆಲ್ಲ ಜಾಸ್ತಿ ಆಗೋದು ನಿಯಂತ್ರಣಕ್ಕೆ ಬಂದಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಮಸ್ಯೆಗಳು